ಥರ್ಡ್ ರೀಡಿಂಗ್ ಫೋರ್ತ್ ಕ್ವಶನ್. ಓಕೆ, ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನು ಸಾಲ್ವ್ ಮಾಡಬೇಕು. ಯಾವ ಮೆಥಡಿಂದ? ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು. ಓಕೆನಾ? ಈಗ ಕೊಟ್ಟರೆ ಕ್ವಶನ್ ನೋಡ್ರಿ. ದ ಟ್ಯಾಕ್ಸಿ ಚಾರ್ಜಸ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಎ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಓಕೆ, ಈಗ ನಾವು ನಾರ್ಮಲ್ ಆಗಿ ಹೆಂಗೆ ಪೇ ಮಾಡ್ತೀವಿ? ಎಷ್ಟು ಕಿಲೋಮೀಟರ್ ಹೋದ್ರೆ ಅಷ್ಟು ಪೇ ಮಾಡ್ತೀವಿ, ಹೌದಾ? ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ, ದ ಟ್ಯಾಕ್ಸಿ ಚಾರ್ಜ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಎ ಫಿಕ್ಸ್ಡ್ ಚಾರ್ಜ್. ಒಂದು ಫಿಕ್ಸ್ಡ್ ಚಾರ್ಜ್ ಇದೆ, ಅದನ್ನು ಪೇ ಮಾಡಬೇಕು, ಪ್ಲಸ್ ಒಂದೊಂದು ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಅಂತ ಅದು ಕೂಡ ಪೇ ಮಾಡಬೇಕು. ಎಕ್ಸಾಂಪಲ್, ನೀವು ಮೊದಲೆಲ್ಲ ನೋಡಿದ್ರೆ ಆಟೋನಾಗ ಮೀಟ್ರ್ ಹಾಕಿದಾಗ ಮೀಟ್ರಲ್ಲಿ ಆಲ್ರೆಡಿ 5 ರೂಪೀಸ್ ಅಂತ ಇದ್ಬಿಡೋದಂಗೆ. ಓಕೆ, ಅವ್ರಿಗೆ ಸ್ಟಾರ್ಟ್ ಆಗ್ತಿದ್ದೆ 5 ರೂಪೀಸ್ ಅಂತ. ಸೊ ಓಕೆ, ಸೊ ಅದೇನು 5 ರೂಪೀಸ್ ಬಂದು ಫಿಕ್ಸ್ಡ್ ಚಾರ್ಜು, ಅದಾದ್ಮೇಲೆ ನಾವು ಎಷ್ಟು ಕಿಲೋಮೀಟರ್ ಹೋಗ್ತೀವೋ ಅಷ್ಟು ಪೇ ಮಾಡಬೇಕಿತ್ತು. ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಅವ್ನು ಯಾವುದೋ ಒಂದು ಫಿಕ್ಸ್ಡ್ ಚಾರ್ಜ್ ಇಟ್ಟಿದ್ದಾನೆ, ಅದನ್ನು ಪೇ ಮಾಡಬೇಕು, ಪ್ಲಸ್ ಅದ್ರ ಜೊತೆಗೆ 1 ಕಿಲೋಮೀಟರ್ಗೆ ಅವ್ನು ಎಷ್ಟು ರೇಟ್ ಇಟ್ಟಿರ್ತಾನೋ ಅಷ್ಟು ಪೇ ಮಾಡಬೇಕು. ಓಕೆ, ಈಗ ನೋಡಲಿ, ಇಲ್ಲಿ ಎರಡಿದೆ. ಒಂದು ಬಂದ್ಬಿಟ್ಟು ಫಿಕ್ಸ್ಡ್ ಚಾರ್ಜ್ ಇದೆ, ಇನ್ನೊಂದು ಬಂದ್ಬಿಟ್ಟು ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಓಕೆ, ನಾವೇನ್ ಮಾಡೋಣ, ಇಲ್ಲಿ 2 ವೇರಿಯೇಬಲ್ಸ್ ಅಂದ್ರೆ 2 ವೇರಿಯೇಬಲ್ ತಗೋಬೇಕು, ಒಂದು ಎಕ್ಸ್ ಇನ್ನೊಂದು ವೈ. ಸೊ ನಾನೇನ್ ಮಾಡ್ತೀನಿ ಇಲ್ಲಿ, ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಬಿ ಎಕ್ಸ್ ಅಂತ ತಗೋತೀನಿ. ಓಕೆ, ಇದು ಫಿಕ್ಸ್ಡ್ ಚಾರ್ಜ್. ಆಮೇಲೆ ಲೆಟ್ ದ ಚಾರ್ಜ್ ಫಾರ್ ಈಚ್ ಕಿಲೋಮೀಟರ್ ಅಂದ್ರೆ 1 ಕಿಲೋಮೀಟರ್ಗೆ ಎಷ್ಟಿರಲಿ, ವೈ ಅಂತ ಇರಲಿ. ಓಕೆನಾ? ಕ್ಲಿಯರ್ ಆಯಿತು? ಫಿಕ್ಸ್ಡ್ ಚಾರ್ಜ್ನ ಎಕ್ಸ್ ಅಂತ ತಗೊಂಡೆ, ಚಾರ್ಜ್ ಫಾರ್ ಈಚ್ ಕಿಲೋಮೀಟರ್ನ ವೈ ಅಂತ ತಗೊಂಡೆ. ಈಗ ನೆಕ್ಸ್ಟ್ ಏನು ಹೇಳ್ತೇನೆ ನೋಡ್ರಿ, ಫಾರ್ ಎ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್, 10 ಕಿಲೋಮೀಟರ್ ಹೋದಾಗ, ಓಕೆ, 10 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ, ಓಕೆ, ಎಷ್ಟು ಪೇ ಮಾಡಿದಾನಂತೆ? ದ ಚಾರ್ಜ್ ಪೇಡ್ ಈಸ್ 105. ನೀವೇ ನೋಡ್ರಿ, 10 ಕಿಲೋಮೀಟರ್ ಹೋಗಿದ್ದಾನೆ. ಓಕೆ, 10 ಕಿಲೋಮೀಟರ್ ಹೋದಾಗ ಏನು ಪೇ ಮಾಡಬೇಕು? ಫಿಕ್ಸ್ಡ್ ಚಾರ್ಜ್ ಅಂತ ಪೇ ಮಾಡಲೇಬೇಕು, ಎಕ್ಸ್ ಪೇ ಮಾಡಲೇಬೇಕು ಫಿಕ್ಸ್ಡ್ ಚಾರ್ಜ್. ಅದ್ರ ಜೊತೆಗೆ 10 ಕಿಲೋಮೀಟರ್ ಹೋಗಿದಾನಂದ್ರೆ ಏನು ಬರಬೇಕು? 10y. 10 ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ಗೆ ವೈ ಅಂದರೆ 10 ಕಿಲೋಮೀಟರ್ಗೆ 10y. ಸೊ ಅದಿಷ್ಟು ಆ್ಯಡ್ ಮಾಡಿದಾಗ ಎಷ್ಟು ಬಂದಿದೆ? 105. ಓಕೆನಾ? ಇದು ಒಂದು ಈಕ್ವೇಶನ್ ಆಯ್ತು. ನೆಕ್ಸ್ಟ್ ಆಮೇಲೆ ಹೇಳ್ತಾನೆ, ಆ್ಯಂಡ್ ಫಾರ್ ಎ ಜರ್ನಿ ಆಫ್ 15 ಕಿಲೋಮೀಟರ್. ನೆಕ್ಸ್ಟ್ ಏನು ಮಾಡಿದ್ದಾನೆ? 15 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾನೆ. ಓಕೆ, ಫಾರ್ ಎ ಜರ್ನಿ ಆಫ್ 15 ಕಿಲೋಮೀಟರ್ ದ ಚಾರ್ಜ್ ಪೇಡ್ ಈಸ್ ರುಪೀಸ್ 155. ಸೊ 15 ಕಿಲೋಮೀಟರ್ ಹೋದ್ರೆ 155 ಪೇ ಮಾಡಿದ್ದಾನೆ. ಓಕೆ, ಈಗ ನೋಡ್ರಿ, 15 ಕಿಲೋಮೀಟರ್ ಹೋದ್ರೆ ಫಿಕ್ಸ್ಡ್ ಚಾರ್ಜ್ ಅಂತ ಕಂಪಲ್ಸರಿ ಪೇ ಮಾಡಬೇಕು. ಓಕೆ, 1 ಕಿಲೋಮೀಟರ್ ವೈ ಅಂದರೆ 15 ಕಿಲೋಮೀಟರ್ಗೆ 15y ಆಯಿತು, ಇಸ್ ಈಕ್ವಲ್ ಟು ಎಷ್ಟಾಯಿತು? ಎಷ್ಟು ಪೇ ಮಾಡಿದ್ದಾರೆ? 155. ಓಕೆನಾ? ಇದನ್ನ ನಾನು ಈಕ್ವೇಶನ್ 1 ಅಂತೀನಿ, ಇದನ್ನ ಈಕ್ವೇಶನ್ 2 ಅಂತೀನಿ. ಓಕೆ, ಈ 1 ತಗೊಂಡಾಗ, ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಈಕ್ವೇಶನ್ 1 ತಗೊಳ್ರಿ, ಐದರ್ ನೀವು ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇಡ್ರಿ, ಇಲ್ಲ ವೈ ಒಂದೇ ಲೆಫ್ಟ್ ಸೈಡ್ ಇಡ್ರಿ. ಓಕೆ, ನಾನೇನು ಮಾಡ್ತೀನಿ, ಎಕ್ಸ್ ಒಂದೇ ಲೆಫ್ಟ್ ಸೈಡ್ ಇಡ್ತೀನಿ. ಅವಾಗ ಏನಾಗುತ್ತೆ? 105 ಪ್ಲಸ್ 10y ಹಾಕೊಂಡು ಹೋದ್ರೆ ಮೈನಸ್ 10y. ಓಕೆ, ಇದನ್ನ ಏನು ಮಾಡ್ತೀನಿ? ಈಕ್ವೇಶನ್ 2 ಅಲ್ಲಿ ಹಾಕ್ತೀನಿ. ಈಗ ಏನು ಮಾಡ್ತೀನಿ? ಪುಟ್ ಎಕ್ಸ್ ಈಕ್ವಲ್ ಟು, ಎಕ್ಸ್ ಇದ್ದಲ್ಲಿ ಏನಾಗಬೇಕು? 105 ಮೈನಸ್ 10y ಎಲ್ಲ ಹಾಕ್ತೀನಿ, ಇನ್ ಈಕ್ವೇಶನ್ 2 ಅಲ್ಲಿ ಹಾಕ್ತೀನಿ. ಈಗ ನೀವು 1 ತಗೊಂಡ್ರಿ ಅಂದ್ರೆ ಅದನ್ನ 2 ಅಲ್ಲಿ ಹಾಕ್ಬೇಕು, ಯಾಕಂದ್ರೆ 1 ಇಂದ ನನಗೆ ಎಕ್ಸ್ ವ್ಯಾಲ್ಯೂ ಬಂದಿದೆ, ಈ ಎಕ್ಸ್ ನ 2 ಅಲ್ಲಿ ಹಾಕ್ಬೇಕು. ಮತ್ತೆ ನೀವು 1 ಅಲ್ಲಿ ಹಾಕಿದ್ರೆ ಆನ್ಸರ್ ಬರೋದಿಲ್ಲ. ಓಕೆ, 1 ತಗೊಂಡ್ರೆ 2 ಅಲ್ಲಿ ಹಾಕ್ಬೇಕು. ಈ ಈಕ್ವೇಶನ್ 2 ಏನಿದೆ? ಎಕ್ಸ್ ಪ್ಲಸ್ 15y ಇಸ್ ಈಕ್ವಲ್ ಟು ಎಷ್ಟು? 155. ಈಗ ಎಕ್ಸ್ ಇದ್ದಲ್ಲಿ ಏನು ಬರಬೇಕು? 105 ಮೈನಸ್ 10y ಪ್ಲಸ್ 15y ಇಸ್ ಈಕ್ವಲ್ ಟು 155. ಈ 105 ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ? ಮೈನಸ್ 10y ಪ್ಲಸ್ 15y ಅಂದರೆ ಗ್ರೇಟರ್ ನಂಬರ್ ಸೈನ್ ಹಾಕ್ತೀನಿ. 15y ಅಲ್ಲಿ 10y ಹೋದ್ರೆ 5y ಆಯಿತು, ಇಸ್ ಈಕ್ವಲ್ ಟು 155. ಓಕೆ, ಈಗ 5y ಇಸ್ ಈಕ್ವಲ್ ಟು ಈ ಪ್ಲಸ್ 105 ಆ ಕಡೆ ಹೋದ್ರೆ ಮೈನಸ್ 105 ಆಯಿತು. ಈಗ 5y ಇಸ್ ಈಕ್ವಲ್ ಟು 5 ಅಲ್ಲಿ 5 ಹೋದ್ರೆ 0, 5 1 ಅಲ್ಲಿ 1 ಹೋದ್ರೆ 0. y ಇಸ್ ಈಕ್ವಲ್ ಟು ಏನಾಯಿತು? 50/5 ಆಯಿತು. 5 1 ಜ 5 10 ಜ y ಇಸ್ ಈಕ್ವಲ್ ಟು ಏನಾಯಿತು? 10 ಆಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ರಿ? ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಪುಟ್ y ಇಸ್ ಈಕ್ವಲ್ ಟು 10. ನೀವು ಈಕ್ವೇಶನ್ 1 ಅಲ್ಲನ ಹಾಕ್ರಿ, 2 ಅಲ್ಲನ ಹಾಕ್ರಿ, 1 ಅಲ್ಲನ ಹಾಕ್ರಿ, 2 ಅನ್ನ ಹಾಕ್ರಿ. ನಾನಿಲ್ಲಿ 1 ತಗೊಂಡೆ. ಈಕ್ವೇಶನ್ 1 ಏನಿದೆ? ಎಕ್ಸ್ ಪ್ಲಸ್ 10y ಇಸ್ ಈಕ್ವಲ್ ಟು 105 ಇದೆ,
ಈಗ ವೈದಲ್ಲಿ ಏನಾಗಬೇಕು 10 ಹಾಕಬೇಕು ಇಸ್ ಈಕ್ವಲ್ ಟು 105 ಎಕ್ಸ್ ಈಕ್ವಲ್ ಟು 10 ಟೈಮ್ಸ್ 100 ಇಸ್ ಈಕ್ವಲ್ ಟು 105 ಎಕ್ಸ್ ಈಕ್ವಲ್ ಟು 105 ಪ್ಲಸ್ 100 ಹಾಕೊಂಡು ಹೋದ್ರೆ ಮೈನಸ್ 100 ಆಯಿತು. ಸೊ ಎಕ್ಸ್ ವ್ಯಾಲ್ಯೂ ಏನಾಯಿತು 5 ಆಯಿತು. ಓಕೆ, ನಮಗೆ ಎಕ್ಸ್ ಗೊತ್ತಾಯಿತು, ವೈ ಗೊತ್ತಾಯಿತು. ಸೊ ಏನು ಬರಿಬೋದು, ಫಿಕ್ಸ್ಡ್ ಚಾರ್ಜ್ನ ಏನಂತ ತಗೊಂಡಿದೆ, ಎಕ್ಸ್ ಅಂತ ತಗೊಂಡಿದೆ. ಫಿಕ್ಸ್ಡ್ ಚಾರ್ಜ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಏನು 5 ರೂಪೀಸ್ ಆಯಿತು. ಇನ್ನೊಂದು ಏನು ಕೇಳಿದ್ದಾರೆ, ಚಾರ್ಜ್ ಫಾರ್ ಈಚ್ ಕಿಲೋಮೀಟರ್ ಏನಂತ ತಗೊಂಡಿದ್ದೆ ನಾನು, ವೈ ಅಂತ ತಗೊಂಡಿದ್ದೆ. ಅದೆಷ್ಟು, ವೈ ವ್ಯಾಲ್ಯೂ ಬಂದು 10 ರೂಪೀಸ್. ಓಕೆ, ಆಮೇಲೆ ಅವ್ನು ಇಲ್ಲಿಗೆ ಬಿಟ್ಟಿಲ್ಲ ಕ್ವಶನ್ ನೋಡಲ್ಲಿ ಏನು ಕೊಡ್ತಾರೆ, ವಾಟ್ ಆರ್ ದ ಫಿಕ್ಸ್ಡ್ ಚಾರ್ಜ್ ಅಂಡ್ ಚಾರ್ಜ್ ಪರ್ ಕಿಲೋಮೀಟರ್ ಬಂದು 10 ರೂಪೀಸ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನು ಹೇಳ್ತಾನೆ, ಹೌ ಮಚ್ ಡಸ್ ಎ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್. ಈಗ 25 ಕಿಲೋಮೀಟರ್ ಹೋದ್ರೆ ಅವ್ನು ಎಷ್ಟು ಪೇ ಮಾಡ್ಬೇಕಂತ ಕೇಳ್ತಾನೆ. ಸೊ ಎಷ್ಟು ಕಿಲೋಮೀಟರ್ ಕೇಳ್ತಾನೆ, 25 ಕಿಲೋಮೀಟರ್. ಇದು ಈಕ್ವೇಶನ್ ಏನು ಬರಿತೀವಿ, ಫಿಕ್ಸ್ಡ್ ಚಾರ್ಜ್ ಪೇ ಮಾಡಲೇಬೇಕು ಎಕ್ಸ್ ಪ್ಲಸ್ 25 ಕಿಲೋಮೀಟರ್ ಹೋಗಿದಾನಂದ್ರೆ ಸೊ 1 ಕಿಲೋಮೀಟರ್ ನಾವೇನು ತಗೊಂಡಿದ್ವಿ, ವೈ ಅಂತ ತಗೊಂಡಿದ್ವಿ. ಸೊ 25 ಕಿಲೋಮೀಟರ್ ಏನಾಗುತ್ತೆ, 25 ವೈ ಆಗುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಏನು 5 ಅಂತ ಗೊತ್ತು, ವೈ ವ್ಯಾಲ್ಯೂ ಏನು ಗೊತ್ತು 10 ಅಂತ ಗೊತ್ತು. 5 ಪ್ಲಸ್ 25 ಟೆನ್ಸ್ 250. ಎಷ್ಟು ಪೇ ಮಾಡಬೇಕು, 255 ರೂಪೀಸ್ ಪೇ ಮಾಡಬೇಕು. ಸೊ ಏನು ಬರಿತೀವಿ, ಫಾರ್ ಟ್ರಾವೆಲಿಂಗ್ ಎ ಡಿಸ್ಟೆನ್ಸ್ ಆಫ್ 25 kilometer, the person have to pay rupees 255. Pair of linear equation in 2 variables. Okay, ಇದ್ರದ್ದು ಫುಲ್ ಲೆಸನ್ನು ಓಕೆ ಟೋಟಲ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಅಂದರೆ ಇದ್ರದ್ದು ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಇದ್ರ ಪ್ಲೇ ಲಿಸ್ಟ್ ಲಿಂಕ್ನ ನಿಮಗೆ ಏನು ಮಾಡ್ತೀನಿ, ಈ ಪ್ಲೇ ಲಿಸ್ಟ್ ಲಿಂಕ್ನ ನಿಮಗೆ ಓಕೆ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ನೀವು ಈ ಲಿಂಕ್ ಓದಿದ್ರೆ ಲೈಕ್ ಈ ಪ್ರಾಬ್ಲಮ್ಸ್ ಅಂದರೆ ಎಕ್ಸೈಸ್ 3.1 3.2 3.2 ಎಲ್ಲ ಪ್ರಾಬ್ಲಮ್ಸ್ ಆರ್ಡ್ರಲ್ಲಿ ಸಾಲ್ವ್ ಮಾಡಿ ಇಟ್ಟಿದೆ. ಓಕೆ, ನಿಮ್ದ್ರಲ್ಲಿ ಯಾವ್ದಾದ್ರು ಡೌಟ್ ಬಂದ್ರು ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಿಮಗೆ ಏನಾದ್ರು ಡೌಟ್ ಬಂದ್ರೆ ಅದನ್ನ ನೋಡ್ಬಿಟ್ಟು ನೀವು ಅರ್ಥ ಮಾಡ್ಕೋಬಹುದು. ಓಕೆನಾ, ಸೊ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2 ವೇರಿಯಬಲ್ ಫುಲ್ ಲೆಸನ್ ಕಂಪ್ಲೀಟ್ ಆಗಿದೆ. ಓಕೆನಾ, ಸೊ ಅದ್ರ ಜೊತೆಗೆ ಈ ರಿಯಲ್ ನಂಬರ್ಸ್ ಎ ಪಿ ಪಾಲಿನಾಮಿಯಲ್ ಇವೆಲ್ಲವೂ ಲೈಕ್ 3 ಲೆಸನ್ ಕಂಪ್ಲೀಟ್ ಮಾಡಿದೆ. ಓಕೆನಾ, ಸೊ ಇದ್ರ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎ ಪಿ ಕೂಡ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಪಾಲಿನಾಮಿಯಲ್ ಲೆಸನ್ ಕೂಡ ಪ್ಲೇ ಲಿಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಏನ್ ಮಾಡ್ರಿ, ನೀವು ನನ್ನ ಚಾನಲ್ ಪೇಜಲ್ಲಿ ಹೋದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಓಕೆ ಅದರಲ್ಲಿ ನಿಮಗೆ ಎಲ್ಲ ಲೆಸನ್ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಲೆಸನ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಿ ಅದರಲ್ಲಿ ನೀವು ಏನೇನು ವಿಡಿಯೋಸ್ ಲೈಕ್ ಯಾವನ ಡೌಟ್ ಇರೋವೇನದೋ ಅದನ್ನ ನೀವು ಈಸಿಯಾಗಿ ನೋಡ್ಬೋದು. ಓಕೆನಾ, ಸೊ ಮೇನ್ ಬಂದ್ಬಿಟ್ಟು ಈ ಲೆಸನ್ನೇ ಮೇನು, ಯಾಕಂದ್ರೆ ಇದರಲ್ಲಿ ಬಹಳ ಮಾರ್ಕ್ಸ್ ಕೊಡ್ತಾರೆ ಈ ಲೆಸನ್ ಮತ್ತೆ ಈ ಲೆಸನ್ನು. ಓಕೆ, ಎ ಪಿ ಮತ್ತೆ ಇದರಿಂದ ಬಹಳ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಬಟ್ ಏನಂದ್ರೆ ಈ ಲೆಸನ್ ಎ ಪಿ ಕಂಪೇರ್ ಮಾಡಿದ್ದು ಈಸಿ, ಯಾಕಂದ್ರೆ ಇಲ್ಲಿ ಗ್ರಾಫ್ ಹಾಕ್ಬೋದು, ಇನ್ನೊಂದು ಎಲಿಮಿನೇಷನ್ ಮೆಥಡ್ ಈಸಿ ಇದೆ, ಇನ್ನೊಂದು ಅವ್ರು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ಸದ್ಯಕ್ಕೆ ನಾನು ಈ 4 ಲೆಸನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಹೋಗ್ತಾ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡ್ತೀನಿ ಎಲ್ಲ ಲೆಸನ್ದು. ಓಕೆ, ಬೈ ಡಿಸೆಂಬರ್ ಒಳಗೆ ಎಲ್ಲ ಲೆಸನ್ದು ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ಇದರಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.